ನಮ್ಮ ತಂದೆಯವರು ಒಂದು ಗ್ರಾಮೀಣ ಜನರಿಗೆ ಒಂದು ಸ್ಫೂರ್ತಿ, ವೈದ್ಯರಿಗೆ ಒಂದು ಸ್ಫೂರ್ತಿ ಅವರು. ಮತ್ತು ಈಗಿಂದ ಯಂಗ್ ಜನ್ರೇಷನ್ ವೈದ್ಯಕೀಯ ಹುಡುಗರಿಗೆ ಸಹ ಒಂದು ಸ್ಫೂರ್ತಿ ಆಗಬೇಕು. ಈಗಿನ ಮೆಡಿಕಲ್ ಕಾಲೇಜ್ನಲ್ಲಿ ಬರೇ ಡಯಾಗ್ನೋಸಿಸ್ ಮಾಡೋದು, ಓದೋದು, ಕಲಿಯೋದು ಭಾಳ ಸೂಪರ್ಫಿಷಿಯಲ್ ಆಗಿದೆ. ಗ್ರಾಮೀಣ ಏರಿಯಾದಲ್ಲಿ ವೈದ್ಯಕೀಯ ಸೇವೆ ಮಾಡಬೇಕಾದ್ರೆ ಕ್ಲಿನಿಕಲ್ ನಾಲೆಜನ್ನು ಇಟ್ಕೊಂಡು ವಿದ್ಯಾಭ್ಯಾಸ ಮಾಡಬೇಕು. ಡಯಾಗ್ನೋಸ್ಟಿಕ್ ಫೆಸಿಲಿಟೀಸು ನಂತರ ಬರ್ತಾವೆ. ದೇ ಹ್ಯಾವ್ ಟು ಲರ್ನ್ ವಿತೌಟ್ ಡಯಾಗ್ನೋಸ್ಟಿಕ್ ಟೂಲ್ಸ್ ಆಲ್ಸೋ ಫಾರ್ ದೇರ್ ಎಜುಕೇಷನ್. Unfortunately, now we learn more with the equipments rather than the clinical equipment. I request all the youngsters who are standing behind to emphasize more on clinical learning, history taking, have a very, very good interaction with the patient, develop a patient and doctor relation. That is more important in life ahead. I wish you all the youngsters all the best and wishing you all a very happy Doctor's Day. Thank you. I'm Dr. Vijay Nawadgi ಅಂತ. ಸನ್ಮಾನ ಮಾಡೋದಕ್ಕಾಗಿ ಭಾಳ ಖುಷಿ ಆಯಿತು. ಯಾಕಂದರೆ ನಾವು ರೂರಲ್ ಏರಿಯಾದಲ್ಲಿ ಇದ್ದರೂ ಸಹ ಇಷ್ಟೊಂದು ದೊಡ್ಡ ಫಂಕ್ಷನ್ಗೆ ದೊಡ್ಡ ಆನರ್ ಕೊಟ್ಟಾಗಿ ನಮಗೆಲ್ಲ ಈ IMA ವತಿಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಹಾಂ, ನಾನು ರೂರಲ್ ಏರಿಯಾ ಸೌದತ್ತಿ ಅಂತ ತಾಲೂಕು ಆಫೀಸ್ನಲ್ಲಿ ಫಾರ್ ದಿ ಲಾಸ್ಟ್ 50 years ಸರ್ವ್ ಮಾಡಿದ್ದೇನೆ. ನಾನು ಸೂಪರ್ ಸ್ಪೆಷಾಲಿಟಿ ಆದರೂ ಕೂಡ ಸೂಪರ್ ಸ್ಪೆಷಾಲಿಟಿ ತಯಾರು ಮಾಡಿ ಎಲ್ಲ ರೀತಿಯ ಅನುಕೂಲತೆಯನ್ನು ರೂರಲ್ ಜನರಿಗೆ ಅನುಕೂಲ ಮಾಡಿಕೊಟ್ಟಿವಿ. ನನ್ನ ಮಗ ಮತ್ತು ನಮ್ಮ ಸೊಸೆ ಕೂಡ ನಾನು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೂಡ ರೂರಲ್ ಏರಿಯಾದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೊಸ ಡಾಕ್ಟ್ರಿಗೆ ರೂರಲ್ ಏರಿಯಾಕ್ಕೂ ಪ್ರಾಶಸ್ತ್ಯ ಕೊಟ್ಟು ಅಲ್ಲಿಯ ಜನರ ಅನಾನುಕೂಲತೆಗಳನ್ನು ನೋಡಿಕೊಂಡು ಅವ್ರಿಗೂ ಸೇವೆ ಸಲ್ಲಿಸುವ ಮನೋಭಾವನೆ ಬರಬೇಕು ಮೊದಲ. ಆಮೇಲೆ ಬೇಕಾದ್ರೆ ಅವರು ದೊಡ್ಡ ಊರಲ್ಲಿ ತಮ್ಮ ವೃತ್ತಿಯನ್ನು ವೃದ್ಧಿಸಿ ಮಾಡ್ಕೋಬೋದು ಅಂತ. ಸಾಕಷ್ಟು ಆಪರೇಷನ್ ಮಾಡಿರ್ತಾರೆ, ಭಾಳ ಹೇಳಲಿಕ್ಕಾಗಲ್ಲ. ಒಮ್ಮೆ ಗರ್ಭಿಣಿ ಆದಲೇ ಎಕ್ಟಾಪಿಕ್ ಆಗಿತ್ತು. ಎಕ್ಟಾಪಿಕ್ ಆದಾಗ ಅದು ರಾತ್ರಿ ಸ್ರಾವ ಆಗಿ ಇದ್ರ ಮೇಲಿದ್ದು, ಡೆತ್ ಬೆಡ್ ಮೇಲಿದ್ದು. ಆವಾಗ ನನಗೆ ಬೆಂಗಳೂರಿಗೆ ಬರೋದಿತ್ತು, ನಮ್ಮ ಅಣ್ಣವ್ರಿಗೆ ಕಾಲ್ ಬಂದಿತ್ತು. ಆದರೂ ಕೂಡ ನಾ ಅವ್ರನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಅನಸ್ಥೆಟಿಸ್ಟನ್ನ ಒಂದು 10 ಕಿಲೋಮೀಟರ್ ದೂರ ಹೋಗಿ ಕರ್ಕೊಂಡ್ಬಂದು ಆಪ್ರೇಷನ್ ಮಾಡಿ ಅವ್ರು ಬ್ಲಡ್ ಹಾಕಿ ಅವ್ರ ಜೀವ ಉಳಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಅದೊಂದು ನಮಗೆ ಸಂತೋಷ ಸಮಯ. ಈಗಿನ ಕಾಲದಲ್ಲೆಲ್ಲ ಅವಾಗ 30-40 ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.